ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. 17 ಲಕ್ಷ ಮಂದಿಗೆ ಟೆಲಿ ಮನಸ್ಸೇವೆ, ನಿಮ್ಹಾನ್ಸ್ ಸಾಧನೆಗೆ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇನ್ಮುಂದೆ ಬೆರಳ ತುದಿಯಲ್ಲೇ ರಂಗಭೂಮಿ ಮಾಹಿತಿ ಖಜಾನೆ. ನಾಟಕ ಅಕಾಡೆಮಿ ವೆಬ್ಸೈಟ್ಗೆ ಇಂದು ಸಿಎಂ ಚಾಲನೆ. ಭೂ ಪರಿಹಾರ ವಿಳಂಬವಾದರೆ ಹಾಲಿ ದರದಲ್ಲೇ ಪರಿಹಾರ, ಸುಪ್ರೀಂ ಕೋರ್ಟ್ ಆದೇಶ. 22 ವರ್ಷ ಹಳೆಯ ನೈಸ್ ಕೇಸಲ್ಲಿ 2019 ದರದಂತೆ ಪರಿಹಾರಕ್ಕೆ ಸೂಚನೆ. ಚೀನಾ ಬಳಿಕ ಹಾಂಗ್ಕಾಂಗ್, ಜಪಾನ್ಗೂ ವೈರಸ್ ಲಗ್ಗೆ. ಎರಡೂ ದೇಶಗಳಲ್ಲಿ 8 ಲಕ್ಷಕ್ಕೂ ಅಧಿಕ HMPV ಪ್ರಕರಣಗಳು ಪತ್ತೆ. ಟೆಸ್ಟ್ ಕ್ರಿಕೆಟ್ ಮತ್ತೆ ಕಳಪೆ ಆಟ, ಮೊದಲ ದಿನವೇ ಆಲ್ಔಟ್. 185 ರನ್ಗಳಿಗೆ ಭಾರತ ಸರ್ವಪತನ. ರೋಹಿತ್ ಇಲ್ಲದ ಪಂದ್ಯದಲ್ಲಿ ಪ್ರಸಿದ್ಧ ಕೃಷ್ಣಗೆ ಅವಕಾಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ದರ ಪರ ವಿರೋಧ ಸಮರ, ಬಸ್ ಪ್ರಯಾಣ ದರ ಏರಿಕೆಗೆ ಬಿಜೆಪಿ ಜೆಡಿಎಸ್ ಆಕ್ರೋಶ, ಸಮರ್ಥನೆಗೆ ನಿಂತ ಕಾಂಗ್ರೆಸ್ ನಾಯಕರು. ಮೈಸೂರು ಕೇರಳ ವಾಯುಯಾನಕ್ಕೆ ನಿರ್ಧಾರ, ಭೂ ಸ್ವಾಧೀನವಾದರೆ ರನ್ವೇ ವಿಸ್ತರಣೆ. ಚಳಿಯಿಂದ ಅನಾರೋಗ್ಯ ಹೆಚ್ಚಳ, ರಾಜಧಾನಿಯ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ 40% ಏರಿಕೆ. ಶೀತಗಾಳಿಗೆ ತಣ್ಣಗಾದ ಉತ್ತರ, ದಿಲ್ಲಿಯಲ್ಲಿ 200ಕ್ಕೂ ಹೆಚ್ಚು ವಿಮಾನ ಹಾರಾಟ ವಿಳಂಬ. ವಿಜಯ ಹಜಾರೆ ಏಕದಿನ ಟ್ರೋಫಿ, ಕರ್ನಾಟಕ ತಂಡಕ್ಕೆ ಸವಾಲಾಗದ ಸೌರಾಷ್ಟ್ರ, ಕರುಣ್ ನೂತನ ವಿಶ್ವ ದಾಖಲೆ.